ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಚಾನಲಲ್ಲಿ ಸ್ವಾಗತ. ಬರ್ರಿ ಇವತ್ತೊಂದು ವಿಡಿಯೋ ಮಾಡಕತ್ತಿದ್ದೀನಿ. ಯಾವ ವಿಡಿಯೋಪ ಅಂತಂದರೆ ಇಲ್ಲಿ ನೋಡ್ತಾ ಇದ್ದೀರಿ, ನನ್ನ ಫ್ರೆಂಡ್ ವರ್ಷ ಅಂತ ಹೇಳಿ ಅವ್ರ ಮನೆಗೆ ಬಂದಿದ್ದೀನಿ. ಅವ್ರ ಮನೆ ಹೋಮ್ ಟೂರನ್ನು ಮಾಡಕತ್ತಿದ್ದೀನಿ. ಭಾಳ ಚಂದ ಮಾಡ್ಯಾರ, ನನಗೆ ಭಾಳ ಇಷ್ಟ ಆಯಿತು. ನೀವೆಲ್ಲರೂ ಇಷ್ಟಪಡ್ತೀರಿ ಅಂತ ಹೇಳಿ ಈ ವಿಡಿಯೋ ಮಾಡಕತ್ತಿದ್ದೀನಿ. ಕಂಪ್ಲೀಟಾಗಿ ನೋಡ್ರಿ, 2 BHK ಹೋಮ್ ಇಂಟೀರಿಯರ್ ಡಿಸೈನ್ ಎಲ್ಲನೂ ಹೇಳ್ತೀನಿ. ಬರ್ರಿ ವಿಡಿಯೋ ನೋಡ್ಕೊಂಡು ಬರೋಣ. ಬರ್ರಿ, ಇದು ಮೇನ್ ಎಂಟ್ರೆನ್ಸ್ ರೀ. ಮೇನ್ ಎಂಟ್ರೆನ್ಸ್ ಇದನ್ನ ಇಂಪ್ಲೇಟ್ ಮಾಡಿಸಿದ್ವಿ ಮೊನ್ನೆ. ಇಂಪ್ಲೇಟ್ ಮಾಡಿ ಬರ್ರಿ ಒಳಗೆ. ನಿಕಮ್ಸ್ ವಿಜಯ್ ಆ್ಯಂಡ್ ವರ್ಷ ಚಂದಾಗಿದ್ರಿ. ಇದು ಮೇನ್ ಎಂಟ್ರೆನ್ಸ್ ರೀ. ಇದು ಹಿಂಗ ನಾರ್ಮಲ್ ಇದು ಮಾಡಿಸಿದ್ವಿ, ಇದು ತಂದಿದ್ವಿ. ವಾಸ್ ಒಂದು ಟೋಟಲ್ ಹಾಲ್ ಈ ಥರ. ಇದು ಮೇನ್ ಎಂಟ್ರ್ ಆದ್ಕೊಳ್ಳಿನ ಇದು ಸೋಫಾ ಇಟ್ಟಿವ್ರಿ. ಇಲ್ಲಿ ಸೋಫಾ ಇದು ಸ್ಟೋರೇಜ್ ಐತ್ರಿ. ಇಲ್ಲಿ ನಮಗೆ ಏನು ಸಾಮಾನು ಸ್ಟೋರ್ ಮಾಡ್ಲಿಕ್ಕೆ ಏನಾರ ಹಿಂಗೇನಾರ ಬಾಟ್ಲ್ ಇಟ್ಕೊಂಡು ಸ್ವಲ್ಪ ಆರಾಮ್ ರಿಲ್ಯಾಕ್ಸ್ ಮಾಡಿ ಇಲ್ಲೇ ಬಾಟ್ಲ್ ಇಟ್ಕೊಂಡಿಲ್ಲ ಇದು ಮಾಡ್ಬೋದು. ಮಸ್ತ್ ಐತ್ರಿ. ಇದು ಸೋಫಾ ಎಲ್ ಶೇಪ್ ತಗೊಂಡಿದ್ವಿ ರೀ. ಇದು ಎಲ್ ಶೇಪ್ ತಗೊಂಡ್ರೆ ಅದು ಜಾಸ್ತಿನ ಹಿಂಗ ಇದು ಬರಾಕತ್ತಿತ್ತಲ್ಲ, ಮತ್ತೆ ಅದನ್ನ ವಾಪಸ್ ಮಾಡಿ ಜಸ್ಟ್ ಇದು 5 ಸೀಟರ್ ಮಾಡ್ಕೊಂಡಿದ್ವಿ. ಹೌದ್ರಿ, ದೊಡ್ಡದೈತಂದ್ರ. ದೊಡ್ಡದೈತಿ. ಮತ್ತೆ ಇಲ್ಲೇನು ಕೂಡ್ಬೋದಲ್ರಿ, ಯಾರು ಹುಡುಗರು ಬಂದ್ರೆ ಮತ್ತೆ ನಮಗೆ ಬ್ಯಾಡಾಗಿ ಹುಡುಗರು ಸಾಮಾನು ಟಾಯ್ಸ್ ಎಲ್ಲ ಇದ್ರೊಳಗೆ ಸ್ಟೋರ್ ಮಾಡ್ಬೋದು. ಹಂಗಾಗಿ ಇದು ಮಾಡ್ಕೋಬಹುದು. ಇಲ್ಲಾಂದ್ರೆ ನೀರು ಕುಡಿಯಾಕ ಹೋಗೋದು ಅದು ಬೇಡ ಅಂತ ಬಾಟ್ಲ್ ಇಡೋದು ಸ್ವಲ್ಪ ಇದು ಮಾಡ್ಕೊಂಡ್ಬಿಟ್ಟಿರಿ. ಸೆಂಟರ್ ಟೇಬಲ್ ಒಂದು ಸಿಂಪಲ್ ಐತ್ರಿ ಅದು. ಇದು ಟಿವಿ ಯೂನಿಟ್ ಮಾಡಿಸಿದ್ವಿ. ಇದು ಮೇನ್ ಅಟ್ರಾಕ್ಷನ್ ಪಾಯಿಂಟ್ ಆಫ್ ದ ಹಾಲ್ ಅಲ್ಲ. ಇದು ಟಿವಿ ಯೂನಿಟ್ ಮಾಡಿಸಿದ್ವಿ. ಇದು ನಮಗೆ ಹಿಂಗ ಬೇಕಂತ ಹೇಳಿ ಪ್ರೊಫೈಲ್ ಲೈಟ್ಸ್ ಬೇಕ ಅಂತ ಹೇಳಿ ಇದು ವಿತ್ ಪ್ರೊಫೈಲ್ ಲೈಟ್ಸ್ ಬರೋ ಮಾಡಿಸಿದ್ವಿ. ಇಲ್ಲಿ ಹಿಂದೆ ಗೋಲ್ಡನ್ ಸ್ಟ್ರಿಪ್ ಲೈಟ್ ಇರ್ಲಿ, ಎಲ್ಲ ಗೋಲ್ಡನ್ ಲುಕ್ ಕೊಡ್ಲಿ ಅಂತ ಹೇಳಿ ಇಲ್ಲೆಲ್ಲ ಗೋಲ್ಡನ್ ಪೂರಾ ಟೋಟಲಿ ಲುಕ್. ಇದ್ರೊಳಗೆಲ್ಲ ಸ್ಪಾಟ್ ಲೈಟ್ಸ್ ಹಾಕ್ಸಿದ್ವಿ ಕೆಳಗ. ಎಲ್ಲದ್ರೊಳಗೂ ಲೈಟ್ಸ್ ಬರ್ತಾವ್ರಿ ಇಲ್ಲಿ ಬರ್ತಾವ. ಇದು ಟಿವಿ ಯೂನಿಟ್ ಏನೈತಲ್ಲ, ಇದು ಟಿವಿ ಮುಂದೆ ತಗೊಳ್ಳೋರಿ. ಇನ್ನು ಇದು ತಾತ್ಪೂರ್ತಿಕ್ ಹಂಗ ಐತ್ರಿ. ಜಸ್ಟ್ ಹಳೆ ಮನ್ಯಾಗಿಂದ ಇರ್ಲಿ ಜಸ್ಟ್ ಯೂಸ್ ಮಾಡೋನು ಮುಂದೆ ತಗೊಳ್ಳೋರಿ. ಇದು 60 ಇಂಚಸ್ ಇಲ್ಲಂದ್ರ ಏನ್ ಸ್ವಲ್ಪ ತಗೊಂಡ ಇದು ಮಾಡೋರು. ಅಲ್ಲಿ ಅದಕ್ಕೆ ಫಿಕ್ಸ್ ಮಾಡ್ಸಿಲ್ರಿ ಅದು. ಇದಷ್ಟ ಫಿಕ್ಸ್ ಅಂದ್ರ ಯಾಕೆ ಮಾಡಿಸಿ ಮತ್ತೆಲ್ಲ ಇದು ಮಾಡ್ಸೋದು ಅಂತ ಹೇಳಿ. ಇದು ನಮ್ಮ ಮಾವಾರ್ ಫೋಟೋ ಇದೆ. ಹೌದ್ರಿ. ಏನ್ ಆರ್ಮಿ ಡ್ರೆಸ್ ಐತ್ರಲ್ಲ? ನಮ್ಮ ಮಾವಾರ್ ಮಿಲಿಟರಿ ಅವ್ರು ಮಿಲಿಟರಿದಾಗಿದ್ರಿ. ಇಷ್ಟ ಇದು ಎಲ್ಲ ಹಂಗ ಶೋ ಪೀಸಸ್. ಇನ್ನು ಸ್ವಲ್ಪ ಎಲ್ಲ ಮಾಡೋದೈತ್ರಿ. ಇನ್ನು ಸ್ವಲ್ಪ ಸಣ್ಣ ಪುಟ್ಟ ಚಂದಾಗಿದೆ. ಇದು ಶಿವಾಜಿದ್ರಿ. ನೆಕ್ಸ್ಟ್ ಇದು ಫ್ರಿಡ್ಜ್. ಫ್ರಿಡ್ಜ್ ನಾರ್ಮಲ್ ರೀ. ಇನ್ನು ಹೊಸ ತಗೊಳ್ಳೋರ್ ಮುಂದೆ ಇದು ದೇವ್ರ ಮನಿದೊಂದು ಇಲ್ಲಿ ಅಪಾರ್ಟ್ಮೆಂಟ್ ನಾಗ ಗೊತ್ತಲ್ರಿ, ಇದು ಇರಂಗಿಲ್ಲ ಅಂತ ಹೇಳಿ ನಾರ್ಮಲ್ ಮಾಡ್ಸಿದಿರಿ. ಇದು ಸಪರೇಟ್ ದೇವ್ರ ಮನಿದ ಎಲ್ಲ ಐತ್ರಿ. ಇಲ್ಲಿ ಡ್ರಾವರ್ ನಮಗೇನ ಬೇಕಾಗಿದೆ ಎಲ್ಲ ಸಾಮಾನ್, ಪೂಜಿ ಸಾಮಾನ ಎಲ್ಲ ಇಡಾಕ್ರಿ ಬೇಕಾಗ್ತಿತ್ತಲ್ಲ. ಸಿಂಪಲ್ ಒಳಗ ಮಾಡ್ಸೇವ್ರಿ, ಹಂಗೇನ ಜಾಸ್ತಿ ಇದಿಲ್ಲ. ನಾರ್ಮಲ್ ಒಳಗ ಮಾಡ್ಸಿವಿ. LED ಲೈಟ್ ಬರ್ತದೆ. LED ಲೈಟ್ ಬರ್ತೈತ್ರಿ. ಲೈಟ್ ಬಂದ ಇದನ್ನ ಚಲೋ ಲುಕ್ ಕೊಡಾಕ ಅಷ್ಟೇ. ಸ್ವಲ್ಪ ಲುಕ್ನು ಆತ, ದೇವ್ರ ಪೂಜೆ ಮಾಡಕ್ಕೂ ಆತ. ಇದು ಇಲ್ಲೇ ಹೈಡ್ರೋಲಿಕ್ ಇಂದ ಟೇಬಲ್ ಮಾಡಿಸ್ಬಿಟ್ವಿ. ಓಪನ್ ಕಿಚನ್ ಕಾನ್ಸೆಪ್ಟ್. ಓಪನ್ ಕಿಚನ್ ಕಾನ್ಸೆಪ್ಟ್. ಮತ್ತೆ ಇದ ಟೇಬಲ್ ನಮಗ ಬೇಡ ಯೂಸ್ ಮಾಡ್ಲಾರ್ದಾಗ ಏನ್ ಮಾಡೋದ್ರಿ, ಡೌನ್ ಮಾಡಿ ಇದು ಫೋಲ್ಡೇಬಲ್ ಐತಲ್ಲ, ಹೈಡ್ರೋಲಿಕ್ ಇಂದ ಮಾಡಿಸ್ಬಿಟ್ವಿ. ಅದಕ್ಕೆ ನಾರ್ಮಲ್ ಒಂದ್ ಸ್ವಲ್ಪ 3 ಚೇರ್ಸ್ ತಂದಿರಿ ಕುಂತು ಊಟ ಮಾಡಾಕ ಹೇಳಿ. ಸ್ಟಡಿಗೂ ಆಯ್ತು, ಪ್ಲಸ್ ಡೈನಿಂಗ್ ಟೇಬಲ್ ಆಯ್ತು. ಬಂತ್ರಿ ಅದ. ಹುಡುಗರು ಆರಾಮ್ ಕುಂತು ಒಟ್ಟು ಇಲ್ಲೇ ಸರ್ವ್ ಮಾಡಬಹುದಲ್ರಿ. ಹಾಗಾಗಿ ಇಲ್ಲಿದಿಲ್ಲೇ ಸ್ವಲ್ಪ ಸರ್ವ್ ಮಾಡಕ್ ಬರ್ತೈತಿ ಇಲ್ಲ ಅಂತ ಹೇಳಿ ಇದು ಓಪನ್ ಕಿಚನ್ ಇರ್ಲಿ ಅಂತ ಹೇಳಿ ಇದನ್ನ ಇದು ಮಾಡ್ಕೊಂಡ್ವಿ. ಇದು ಮಸ್ತ್ ಆಗಿದೆ ಕಾನ್ಸೆಪ್ಟ್. ಸ್ವಲ್ಪ ಎಲ್ಲ ಇದು ಇರ್ಲಿ ಅಂತ ಹೇಳಿ ಇಲ್ಲಿ ಊಟಕ್ಕೆ ಕುಂತ್ರ ಮತ್ತೆ ಸಣ್ಣ ಸ್ಪಾಟ್ ಲೈಟ್ಸ್ ಅಲ್ಲೇ ಹಾಕಿ ಎಲ್ಲ ಇದು ಮಾಡೋದಂತ ಹೇಳಿ ಇದನ್ನ ಒಂದ ಎಲ್ಲದಕ್ಕೂ ಹಿಂಗ ಲೈಟ್ಸ್ ಕೊಟ್ಬಿಡ್ಬೇಕ್ರಿ. ಅಲ್ಲಿ ಊಟಕ್ಕೆ ಎಲ್ಲ ಮಾಡಿದ್ರ ಅಂತ ಒಂದ ಹಾಕ್ಬಿಟ್ರಿ. ಮೈ ಕಿಚನ್ ಅಂತ ಹೇಳಿ ಕಿಚನ್ ಅದ ಬಿಳಿ ಇದ್ರೊಳಗ ಚಂದ ಕಾಣಕತ್ತ. ಕಲರ್ ಕಾಂಬಿನೇಷನ್ ಚಂದ ಆಗತ್ತೆ. ಈಗ ಮೇನ್ ಏರಿಯಾ ಹೆಣ್ಮಕ್ಳೆಲ್ಲ ಜಾಸ್ತಿ ಟೈಮ್ ಕಾಲ್ ಕಳಿ ಅಂತದ್ ಇದು ಪ್ಲೇಸ್ ಅಂದ್ರೆ ಕಿಚನ್. ಇಲ್ಲಿಂದ ಕಿಚನ್ ಸ್ಟಾರ್ಟ್ ಆಯ್ತು. ಇಲ್ಲೆಲ್ಲ ನಾನು ಪ್ರೊಫೈಲ್ ಲೈಟ್ಸ್ ಬರ್ಲಿ ಅಂತ ಹೇಳಿ ಇದು ಮಾಡಿದ್ದೀರಿ. ಬೇಗ ನನಗ ಸ್ವಲ್ಪ ರಾತ್ರಿನೂ ಚಂದ ಕಾಣ್ಬೇಕಲ್ರಿ, ಲುಕ್ ಚಂದ ಕೊಡ್ತೈತಿ. ಚಂದ ಕೊಡ್ಲಿ ಅಂತ ಹೇಳಿ ಪ್ರೊಫೈಲ್ ಲೈಟ್ ಇಲ್ಲಿ ಸೈಡಿಗೆ ಒಂದು ಕನೆಕ್ಷನ್ ತಗೊಂಡು ಇದು ಮಾಡಿಸಿದ್ವಿ. ಅವ್ರೆಲ್ಲ ಟೈಲ್ಸ್ ಹಚ್ಚಿದ್ರಲ್ಲ, ಮತ್ತೆ ವಾಲ್ ಪೇಪರ್ ಹಚ್ಚಿ ಇದನ್ನ ಮಾಡಿದೀವಿ. ಇದು ಸ್ವಲ್ಪ ಡಲ್ ಇತ್ತು. ಡಲ್ ಇತ್ತು ಸ್ವಲ್ಪ ಟೈಲ್ಸ್ ಡಲ್ ಅನ್ಸ್ತಿತ್ತು. ಇದ್ರ ತಕ್ಕಂಗ್ ಮಾಡಲ್ ಕಿಚನ್ ತಕ್ಕಂಗ್ ಆಗಲ್ದಿತ್ತು. ಅದಕ್ಕ ಮತ್ತ ಇದು ಚೇಂಜ್ ಮಾಡಿದ್ವಿ. ಪೂರಾ ವಾಲ್ ಪೇಪರ್ ಹಚ್ಚಿ ಇದೊಂದ್ ಸ್ವಲ್ಪ ಸಪರೇಟ್ ಮತ್ತೆ ಹಚ್ಚಿದ್ವಿ. ಇದನ್ನ ವರ್ಡಿಂಗ್ಸ್ ಎಲ್ಲ ಹಚ್ಚಿ ಇದನ್ನ ಮಾಡಿದ್ವಿ. ಮೀಲ್ಸ್ ಅಂಡ್ ಮೆಮರೀಸ್ ಆರ್ ಮೇಡ್ ಹಿಯರ್ ಅಂತ ಹೇಳಿ ಒಂದು ಜಸ್ಟ್ ಮೀಲ್ಸ್ ಮತ್ತೆ ಇಲ್ಲೇ ಅಲ್ರಿ ಮೆಮರೀಸ್. ಅದಕ್ಕೆ ಮೀನಿಂಗ್ಫುಲ್ ಇರ್ಲಿ ಅಂತ ಹೇಳಿ ತರಿಸಿದ್ವಿ. ಇದು ಮ್ಯಾಗಿಂದ ಇದು ಏನೈತಲ್ರಿ, ಜಸ್ಟ್ ಸ್ಪಾಟ್ ಲೈಟ್ ಗೆ ಮಾಡ್ಸ್ಬೇಕಂದ್ರ ಎಲ್ಲ ಮತ್ತೆ ಹೊಡೆಯೋದು ಎಲ್ಲ ಆಗ್ತಿತ್ತು ಅಂತ ಹೇಳಿ ಜಸ್ಟ್ ಶೆಲ್ಲಿಂದ ಹಾಕ್ಸಿದ್ವಿ. ಅದು ನೈಟ್ ಒಂದ್ ಸ್ವಲ್ಪ ಸ್ಪಾಟ್ ಲೈಟ್ ನಡೀತದೆ, ಕರೆಂಟ್ ಎಲ್ಲ ಹೋದಾಗ ಯೂಸ್ ಆಗ್ತದೆ. ಲುಕ್ ಕೊಡಾಕು ಆತ್ರಿ. ಜಸ್ಟ್ ಇದನ್ನೆಲ್ಲ ಇಡಾಕ ಅಂತ ಹೇಳಿ ಬ್ಲಾಕ್ ಬೇಕಿತ್ರಿ ನನಗಿಲ್ಲಿ. ಆಲ್ಮೋಸ್ಟ್ ಸ್ವಲ್ಪ ಏನಾರ ಐಟಮ್ಸ್ ಕ್ರಾಕರಿ ಇಟ್ರು ಎಲ್ಲ ಇನ್ನು ಜೋಡಿಸ್ಬೇಕ್ರಿ ಅಲ್ಲಿ ಮ್ಯಾಲಿಂದ. ಇದು ನಾರ್ಮಲ್ ಎಲ್ಲ ಡಬ್ಬಿ ಅಂತ ಹೇಳಿ ಅವೆಲ್ಲ ಸ್ಟೋರೇಜ್ ಭಾಳ ಮಾಡ್ಸೇವಿ. ಈ ಕಡೆ ಮಾಡ್ಸೇವಿ, ಈ ಕಡೆ ಎಲ್ಲ ಎಕ್ಸ್ಟ್ರಾ ಸಾಮಾನ್ ಇರ್ತಾವಲ್ರಿ, ಅದ್ರ ಸಲುವಾಗಿ ಈ ಸೈಡು ಮಾಡ್ಸಿದ್ವಿ.
ಅಂದ್ರೆ ಸ್ವಲ್ಪ ಸ್ಟೋರೇಜ್ ಬೇಕಲ್ಲ ಅದಕ್ಕೆ ಇದೆಲ್ಲ ಎಲ್ಲಾನು ಒಳಗೆ ನೀಟಾಗಿ ಹೋಗ್ತದ ನಾಳೆನು ಮೆಸಿ ಕಾಣಿಸಂಗಿಲ್ಲ ಜಸ್ಟ್ ಇದು ಸಾಫ್ಟ್ ಟಚ್ ರೀ ಹೈಡ್ರೋಲಿಕ್ಕಿಂದ ಮಾಡ್ಸಿದ್ವಿ ಸಾಫ್ಟ್ ಟಚ್ ಒಳಗ ಇರ್ಲಿ ಅಂತ ಹೇಳಿ ಮತ್ತೆ ಸುಮ್ಮನೆ ಇದು LED ಲೈಟ್ ಚಂದ ಆಗಿದೆ ಚಂದಾಗಿತ್ರಿ ಇದು ಈ ಕಡೆ ಕಿಟಕಿ ಬರ್ತದ ಅಕ್ವಾ ಹಾಕಿದ್ರಲ್ಲ ಅಕ್ವಾ ಹಾಕಿದ್ವಿ ಇದು ಮೊನ್ನೆ ಇದು ಒಂದು ಕಿಚನ್ ಸಣ್ಣದ ಐತ್ರಿ ಇದು ನಾರ್ಮಲ್ ಸೈಜ್ ಈ ಸಣ್ಣದ ಕಿಚನ್ ಇದು ಟ್ರೆಂಡ್ ಒಳಗೆ ಐತ್ರಿ ಅಷ್ಟು ದೊಡ್ಡ ಇರಂಗಿಲ್ಲ ಇರಂಗಿಲ್ರಿ ಇದು ಕಿಚನ್ ಇಷ್ಟು ಮುಗಿತ್ರಿ ಇಲ್ಲಿ ಬಾಲ್ಕನಿ ಐತಲ್ಲ ಹಾಲಿಂದ ಇದು ಮೇನ್ ಪಾರ್ಟ್ ನೋಡ್ರಿ ಭಾಳ ಇಷ್ಟಪಟ್ಟು ಮಾಡ್ಸಿದ್ವಿ ಇದು ಅಂದ್ರೆ ಪೀಸ್ ಆರಾಮಾಗಿ ಕೂಡಾಕ ರೆಸ್ಟ್ ಮಾಡಾಕ್ರಿ ಒಂದ್ ಪಾಸಿಟಿವ್ ವೈಬ್ ಕೊಡ್ತೈತಿ ನೋಡ್ರಿ ಮಸ್ತ್ ಎರಡ್ ಚೇರ್ ಟೇಬಲ್ ಹಾಕೊಂಡ್ ಕುಂತ್ವಿ ಅಂತಂದ್ರೆ ಮಸ್ತ್ ಕಾಣ್ತೈತ್ರಿ ಇದು ಫ್ಯಾನ್ಸ್ ಹಿಂಗ ಬೇಕಂತ ಹೇಳಿ ಮಾಡಿದ್ವಿ ಇದು ಚಿಲ್ ಚಿಲ್ ಅಂತ ಹೇಳಿ ಅಂದ್ರೆ ರಾತ್ರಿ ಎಕ್ದಮ್ ಚಿಲ್ಲಿಂಗ್ ಇದ್ರೊಳಗ ಕಾಣ್ಬೇಕಂತ ಹೇಳಿ ಚಂದಾಗದ್ರಿ ಹಾ ರೀ ಲೈಟ್ ಐತ್ರಲ್ಲ ಲೈಟ್ ಐತ್ರಿ ಈಗ ಇದು ಜಸ್ಟ್ ಒಂದ್ ಸಣ್ಣದ ನಮ್ಮ ಮನೆಯೊಳಗೆ ಫೌಂಟೈನ್ ಹಚ್ಚೋಣ ಒಂದ್ ಅಷ್ಟ ಇದಾಗ್ತೈತಿ ಅಂತ ಹೇಳಿ ಇದು ಇಲ್ಲಿ ಸೈಡಿಗೆ ಮಾಡಿದ್ವಿ ಇದು ಚಿಲ್ ಅಂತ ಹೇಳಿ ರಾತ್ರಿ ಎಕ್ದಮ್ ಮಸ್ತ್ ಕಾಣ್ತೈತ್ರಿ ಇದು ಲೈಟ್ ಬರ್ತೈತ್ರಿ ಇದ್ರಾಗ ಎಕ್ದಮ್ ರಾತ್ರಿ ಬ್ಲಾಕ್ ಕಲರ್ ಇದು ಡಾರ್ಕ್ ನಾಗ ಇದು ಕಾಣ್ತೈತಿ ಚಂದ ರೆಡ್ ಎಕ್ದಮ್ ಕಾಣ್ತೈತಿ ಇದು ಸೋಲಾರ್ ಲೈಟ್ಸ್ ರೀ ಸೋಲಾರ್ ಅಂತ ತಗೊಂಡ್ವಿ ಇದು ಅಂದ್ರೆ ಎಲ್ಲದಕ್ಕೂ ಕನೆಕ್ಷನ್ ವಾಲ್ ಹೊಡ್ಸೋದು ಬೇಡ ಅಂತ ಹೇಳಿ ಸೋಲಾರ್ ಲಿನ ಅದಕ್ಕೆ ಇದು ಸಿಕ್ಕಿರ್ಬೇಕು ಹಂಗ ಇದನ್ನ ಮಾಡಿದ್ವಿ ಹಿಂಗ ಲೈಟ್ಸ್ ಬೀಳ್ತಾವ್ರಿ ಈ ಕಡೆ ಮತ್ತ ಹಂಗ ಮೇಲೆ ಆ ಕಡೆದು ಹಂಗ ರೀ ನೈಟ್ ನೈಟ್ ರೀ ನೈಟ್ ಬೀಳ್ತೈತಿ ಇದು ಪ್ಲಾಂಟ್ಸ್ ಎಲ್ಲ ಸ್ಟ್ಯಾಂಡ್ ತರಿಸಿದ್ವಿ ಇದು ಸ್ಟ್ಯಾಂಡ್ ತರಿಸಿ ಇಷ್ಟು ಪ್ಲಾಂಟ್ಸ್ ಇದು ಮಾಡಿದ್ವಿ ಚಂದ ಆಗೈತಿ ಬಾಲ್ಕನಿ ಮಸ್ತ್ ಆಗಿದೆ ಬಾಲ್ಕನಿ ಸ್ವಲ್ಪ ಎಲ್ಲಾರು ಕುಂತ ಚಾ ಅದು ಕುಡಿಯಾಕ್ರಿ ಸಂಜೆ ಎಲ್ಲ ಈಗ ರೂಮಿಗೆ ಹೋಗ್ರಿ ಇದು ಸೆಂಟರ್ ಹಂಗ ಲೈಟ್ಸ್ ಹಾಕ್ಸಿದ್ವಿ ಇದು ಹಿಂಗ ನಾರ್ಮಲ್ ಹ್ಯಾಂಗಿಂಗ್ ಲೈಟ್ಸ್ ಇಲ್ಲಿ ಕೊಟ್ಟಿದ್ರಲ್ಲ ಕನೆಕ್ಷನ್ ಮತ್ತೆ ಯೂನಿಕ್ ಕಾಣ್ಲಿ ಅಂತ ಹೇಳಿ ಸಿಂಪಲ್ ಒಳಗ ಇದನ್ನ ಮಾಡ್ಸಿದ್ವಿ ಮತ್ತೆ ರೂಮ್ ಒಳಗೆ ಇನ್ನೂ ಭಾಳ ಐತ್ರಿ ಕಾಟ್ ಅದ ಹಾಕ್ಸೋದು ಅದು ಭಾಳ ಐತಿ ಜಸ್ಟ್ ಅಷ್ಟು ವಾರ್ಡ್ರೋಬ್ಸ್ ಮಾಡ್ಸಿದ್ವಿ ರೀ ಕಿಡ್ಸ್ ರೂಮ್ ಇದೆ ವಾರ್ಡ್ರೋಬ್ ಮಾಡ್ಸಿದ್ವಿ ಲೈಟ್ ಬರ್ಲಿ ಅಂತಂದ್ರೆ ಹೇಳಿ ಚಂದ ಕಾಣ್ತಲ್ಲ ಇಲ್ಲಿ ಒಂದು ಬಾಲ್ಕನಿ ಇಲ್ಲಿ ಒಂದು ಬಾಲ್ಕನಿ ಐತ್ರಿ ಎಲ್ಲ ಸ್ಪೇಷಿಯಸ್ ಐತ್ರಿ ಚಲೋ ಐತಿ ಬಾಲ್ಕನಿ ಐತ್ರಿ ಇಲ್ಲಿ ಆರಾಮಾಗಿ ಇನ್ನು ಇಲ್ಲಿ ಸ್ವಲ್ಪ ಜೂಲಾ ಅದು ಏನಾರ ಸೆಟ್ ಮಾಡೋರಿ ಇದು ಮಾಸ್ಟರ್ ಬೆಡ್ ಇದು ಕಾಮನ್ ಬಾತ್ರೂಮ್ ಇದೆ ಕಾಮನ್ ಬಾತ್ರೂಮ್ ಇದು ಮಾಸ್ಟರ್ ಬೆಡ್ರೂಮ್ ಇದೆ ಮಾಸ್ಟರ್ ಬೆಡ್ರೂಮ್ ಇದೆ ಇವು ವಾರ್ಡ್ರೋಬ್ಸ್ ರೀ ಇಲ್ಲೇ ಬಾತ್ರೂಮ್ ಐತ್ರಿ ಅಟ್ಯಾಚ್ ಇಲ್ಲಿ ಕಾಣಬಾರ್ದು ಬಾತ್ರೂಮ್ ಅಂತ ಹೇಳಿ ಇದನ್ನ ಹಿಂಗ್ ಮಾಡ್ಸಿದ್ವಿ ಮುಂದೆ ಬಂದ್ ಕೂಡ ಕಾಣೋದ್ ಬೇಡ ಅಂತ ಹೇಳಿ ಜಸ್ಟ್ ಇದು ಕ್ಯಾಮೋಫ್ಲೈಸ್ ಆಗ್ಬೇಕಂತ ಇದನ್ನ ಮಾಡ್ಸಿದ್ವಿ ವಾರ್ಡ್ರೋಬ್ಸ್ ರೀ ಅಂದ್ರೆ ಎಲ್ಲಾ ಕಡೆಗೂ ಲೈಟ್ ಬರ್ಲಿ LED ಲೈಟ್ಸ್ ಹಾಕ್ಸಿದ್ರೆ ಅಷ್ಟೇ ಸ್ವಲ್ಪ ಬೆಳಕು ಬೀಳ್ತೈತಿ ಇದೇನೈತಲ್ರಿ ಇನ್ನೂ ಸ್ವಲ್ಪ ಇನ್ಕಂಪ್ಲೀಟ್ ಐತ್ರಿ ಈಗ ಇದು ಜಸ್ಟ್ ಮಿರರ್ ಜಸ್ಟ್ ನಮ್ಗೆ ರೆಡಿ ಆಗಕಂತ ಇನ್ನೂ ಅದು ಐತ್ರಿ ಸ್ವಲ್ಪ ಕೆಲಸ ಐತಿ ಇದನ್ನ ಸ್ವಲ್ಪ ಮಾಡಿಸ್ಬೇಕ್ರಿ ಇದನ್ನ ಇಷ್ಟು ಮಾಡಿಸಿದ್ವಿ ಅಂದ್ರೆ ಕಂಪ್ಲೀಟ್ ಆಗ್ತೈತ್ರಿ ಇಲ್ಲೊಂದು ಬಾಲ್ಕನಿ ಬಂದೈತ್ರಿ ಇಲ್ಲೊಂದು ಬಾಲ್ಕನಿ ಬಂದೈತಿ ಫ್ರಂಟ್ ಇಲ್ಲಿ ಅಲ್ಲೊಂದು ಬಾಲ್ಕನಿ ಬಂದೈತಲ್ಲ ಇಲ್ಲೊಂದು ಬಾಲ್ಕನಿ ಬಂದೈತಿ ಆರಾಮಾಗಿ ಕೂಡಕ ಸ್ವಲ್ಪ ಸಂಜೆ ಟೈಮಲ್ಲಿ ಚಲೋ ಅನಿಸ್ತೈತಲ್ಲ ಅಷ್ಟೇ ಚಂದ ಐತಿ ಇದಿಷ್ಟ ಆತ್ ನೋಡ್ರಿ ಇದು ಕರ್ಟನ್ ಮೊದ್ಲ ತಂದಿಟ್ಟಿದ್ವಿ ನಾವು ಎಲ್ಲ ವಾರ್ಡ್ರೋಬ್ಸ್ ಮಾಡೋಕ್ಕಿಂತ ಮೊದ್ಲ ಇದು ಜಸ್ಟ್ ಕರ್ಟನ್ ತಂದಿರ್ತೀವಿ ಹಂಗ ವಾಶ್ಶೀಟ್ ಚೂಸ್ ಮಾಡ್ಕೊಂಡು ಇದು ಮಾಡೇವ್ರಿ ಆಮೇಲೆ ತೆಗೆದು ನೋಡ್ತೀವಿ ಎರಡು ಕಲರ್ ಕಾಂಬಿನೇಷನ್ ಸೇಮ್ ಆಗ್ಬಿಟ್ಟಾವ್ರಿ ಅದಕ್ಕೆಲ್ಲ ಜೋಡಿಸ್ದಂಗ ಆಗ್ಬಿಟ್ಟಿತ್ರಿ ಇದು ಸೊ ಫೈನಲಿ ಈ ರೀತಿಯಾಗಿ ಮನೆ ಇದೆ ನಿಮಗೆ ಹೆಂಗ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ಲೈಕ್ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತ ಈ ಮನೆ ಎಲ್ಲ ನೋಡಿದ್ಮೇಲೆ ನಿಮ್ದು ಫಿಕ್ಸ್ ಕಮೆಂಟ್ ಬರ್ತೈತಿ ಎಷ್ಟು ಇಂಟೀರಿಯರ್ ಎಷ್ಟು ಖರ್ಚಾಯ್ತು ಅಂತೇಳಿ ಎಷ್ಟು ಖರ್ಚಾಯ್ತ್ರಿ ಇದು 4.5 ತನಕ ಅಂದ್ರೆ ಅಲ್ಯೂಮಿನಿಯಂ ಮಾಡಿಸಿದ್ರಿ ವುಡ್ ಎಲ್ಲೂ ಯೂಸ್ ಮಾಡಿಲ್ಲ ವುಡ್ ಬರೇ ಮಾಡಿದಂದ್ರೆ ಅದು ದೇವ್ರ ಮನೆದಷ್ಟೇ ಮಾಡಿಸಿದ್ರಿ ಅದು ಹೇಳಿ ಬಟ್ ಅಲ್ಯೂಮಿನಿಯಂ ತರ 4.5 ತನಕ ಬಂತು ಅಂದ್ರೆ 4 ಲಕ್ಷ 4.5 ಲಕ್ಷ ತನ ಬಂದಿದೆ ಅಂತ ಹೇಳಕತ್ತಾರ ಎಲ್ಲಾನು ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ